ಪಿರಿಯಾಪಟ್ಟಣ ಸುದ್ದಿ. ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಸೂರ್ಯೋದಯದ ಮುನ್ನವೇ 80ನೇ ಸ್ವಾತಂತ್ರ್ಯೋತ್ಸವ. ನಮ್ಮ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸೇರಿ ಕೇಸುಗಳನ್ನು 60 ದಿನದೊಳಗೆ ಮುಗಿಸುವುದರಿಂದ ತ್ವರಿತಗತಿಯಲ್ಲಿ ತನಿಖೆಯನ್ನು ಪೂರೈಸಿ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸುವುದು ಧ್ಯೇಯ ಕರ್ತವ್ಯ ಎಂದು ಆರಕ್ಷಕ ಠಾಣಾ ಉಪನಿರೀಕ್ಷಕ ಅಜಯ್ ಕುಮಾರ್ ತಿಳಿಸಿದರು. ಈ ಕರ್ತವ್ಯದಿಂದ ಜನಗಳಿಗೆ ಬೇಗ ನ್ಯಾಯ ಸಿಗುತ್ತದೆ ಎಂದು ಭಾವಿಸಿಕೊಳ್ಳುತ್ತಾ ಪೊಲೀಸ್ ಠಾಣೆಯನ್ನು ಮಾದರಿ ಪೊಲೀಸ್ ಠಾಣೆ ಮಾಡಲು ಮುಂದಾಗಬೇಕು. ನೊಂದ ಯಾವುದೇ ಜನರು ಠಾಣೆಗೆ ಬರುತ್ತಾರೋ ಅವರಿಗೆ ಯಾವುದೇ ರಾಜಕೀಯ ಪ್ರಭಾವಕ್ಕೊಳಗಾಗದೆ, ಮುಖ್ಯವಾಗಿ ಹಣಕಾಸಿನ ಪ್ರಭಾವಕ್ಕೆ ಸಿಲುಕದೆ ನೊಂದವರ ಪರ ಕೆಲಸ ಮಾಡೋಣ ಎಂದು ಹೇಳಿ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತಾ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಅಪರಾಧಗಳು ನಡೆದಾಗ ಅಪರಾಧಿಗಳನ್ನು ಪತ್ತೆ ಹಚ್ಚಿ ನ್ಯಾಯಾಲಯಕ್ಕೆ ಒಪ್ಪಿಸುವುದು, ಹೊಸ ರಾಷ್ಟ್ರ ನಿರ್ಮಾಣದ ಆರಂಭಿಕ ದಿನಗಳಲ್ಲಿ ದೇಶಾದ್ಯಂತ ಭದ್ರತೆ ಹಾಗೂ ಆಡಳಿತಾತ್ಮಕ ಸ್ಥಿರತೆಯನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಎಂದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಭಕ್ತಿಪೂರ್ವ ಪೂಜೆ ನಮನ ಸಲ್ಲಿಸುತ್ತಾ ಧ್ವಜ ಹಾರಿಸಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಠಾಣಾಧಿಕಾರಿಗಳಾದ ಅಜಯ್ ಕುಮಾರ್, ಪ್ರದೀಪ್, ಕಿರಣ್, ಮಂಜುನಾಥ್, ಮಲ್ಲೇಶ್, ಜಗದೀಶ್, ರವೀಶ್, ಅನಂತ್, ರಾಜೇಶ್ ಹಾಗೂ ಠಾಣೆಯ ಸಿಬ್ಬಂದಿಗಳೆಲ್ಲರೂ ಹಾಜರಿದ್ದರು. ವರದಿ ಪ್ರಕಾಶ್ ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. Reason up. Cut on. Look up. Cut on. Order up. Cut on. Look up. Cut on. What practice? National salute. Reason up. ಗೌರವ ರಕ್ಷೆ ಸಾವಧಾನ. ಗೌರವ ರಕ್ಷೆ ಭುಜ ಶಸ್ತ್ರ. ಗೌರವ ರಕ್ಷೆ ವೀರ ಬೀಸಿ. ದೇಶಾದ್ಯಂತ ಬೆಟ್ಟದಪುರ ಪೊಲೀಸ್ ಠಾಣಾ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿ ಸಿಬ್ಬಂದಿಗಳು ಮತ್ತು ಬೆಟ್ಟದಪುರ ಪೊಲೀಸ್ ಠಾಣಾ ಮತ್ತು ಎಲ್ಲ ಜನಗಳು, ಸಮಸ್ತ ಜನಗಳು ಸಹ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾ, ಇದು ಲಾಸ್ಟ್ 1 ವರ್ಷ ಭಾಳ ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ನೀವೆಲ್ಲ ಕೆಲಸ ಮಾಡಿದ್ದೀರಾ. ನಾವೇನು ಸಂವಿಧಾನದ ಆಶಯಗಳೇನಿದೆ, ಸ್ವಾತಂತ್ರ್ಯ ದಿನಾಚರಣೆದ ಆಶಯಗಳೇನಿದೆ ಅದನ್ನು ಈಡೇರಿಸಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ ಅಂತೇಳಿ ನಾನು ಭಾವಿಸ್ತಾ, ಈ ವರ್ಷ ನಾವೇನು ಉದ್ದೇಶನ ಇಟ್ಕೊಳ್ಳೋಣ ಅಂತಂದರೆ, ನಮ್ಮ ಬೆಟ್ಟದಪುರ ಪೊಲೀಸ್ ಠಾಣೆಯನ್ನು ಮಾದರಿ ಪೊಲೀಸ್ ಠಾಣೆಯನ್ನಾಗಿ ಮಾಡಲು ಏನೇನು ಕೆಲಸ ಮಾಡಬೇಕು ಆ ಕಾರ್ಯನಿಟ್ಟಲ್ಲಿ ಕಾರ್ಯಯೋಜನೆಗಳನ್ನು ರೂಪಿಸ್ಕೊಂಡು ನಾವುಗಳು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು, ಎಸ್ಪೆಷಲಿ ಕೇಸ್ಗಳನ್ನ 60 ದಿನದೊಳಗಡೆ ಮುಗಿಸೋದ್ರಿಂದ ವುಮೆನ್ ರಿಲೇಟೆಡ್ ಅಫೆನ್ಸಸ್ ಇರ್ಬೋದು, ಚೈಲ್ಡ್ ರಿಲೇಟೆಡ್ ಅಫೆನ್ಸಸ್ ಇರ್ಬೋದು, ಇವುಗಳೆಲ್ಲ ನಾವು ತ್ವರಿತಗತಿಯಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸೋದ್ರಿಂದ ಜನಗಳಿಗೆ ಬೇಗ ನ್ಯಾಯ ಸಿಗುತ್ತೆ ಅಂತ ನಾವು ಭಾವಿಸ್ಕೊಳ್ತಾ, ನಮ್ಮ ಪೊಲೀಸ್ ಠಾಣೆಯನ್ನು ಮಾದರಿ ಪೊಲೀಸ್ ಠಾಣೆಯನ್ನಾಗಿ ಮಾಡಲು, ಮತ್ತು ಯಾರು ನೊಂದು ಜನಗಳು ಯಾರು ಠಾಣೆಗೆ ಬರ್ತಾರೋ ಅವ್ರಿಗೆಲ್ಲ ನಾವು ಯಾವುದೇ ರಾಜಕೀಯದ ಪ್ರಭಾವಕ್ಕೊಳಗಾಗ್ತಾನೆ, ಯಾವುದೇ ಜಾತಿ ಅಥವಾ ಯಾವುದೇ ವೆರಿ ಇಂಪಾರ್ಟೆಂಟು ಹಣದ ಪ್ರಭಾವಕ್ಕೊಳಗಾಗ್ತಾನೆ ನಾವುಗಳೆಲ್ಲರೂ ಸಹ
ನೊಂದವ್ರ ಪರವಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ಈ ದಿನ ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನ ಕೊಡ್ತೀನಿ. ಏನು ನಾವು ಪೊಲೀಸ್ ಇಲಾಖೆಯಲ್ಲಿ ಏನು ಶಿಸ್ತಿನೆಲ್ಲ ಹಾಕಿದ್ದೀವಿ ನಾವು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ಆ ಕೆಲಸವನ್ನು ಇನ್ನೂ ಜಾಸ್ತಿ ಮಾಡೋಣ ಅಂತ ಹೇಳ್ತಾ ನೀವೆಲ್ಲರೂ ಒಳ್ಳೆ ಪೊಲೀಸ್ ಇದ್ದೀರಾ, ಎಲ್ಲ ಒಳ್ಳೆ ಸ್ಟಾಫ್ಗಳಿದ್ದೀರಾ, ಎಲ್ರಿಗೂ ಆ ಕಾರ್ಯಕ್ಷಮತೆ ಹೆಚ್ಚಿದೆ. ಅದನ್ನು ಜಾಸ್ತಿ ಮಾಡ್ಕೊಂಡು ನಿಟ್ಟಿನಲ್ಲಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ನಾವು ಕಾರ್ಯಯೋಜನೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಾನು ವಂದನೆಗಳನ್ನ ತಿಳಿಸ್ತಾ ನಾನು ಮತ್ತೊಮ್ಮೆ ಥ್ಯಾಂಕ್ ಯು.